ಬ್ರೈನ್ಲೆಸ್ ಫೆಲೋ, ಮೂರ್ಖ ಕಚಡ, ಗಟ್ಟರ್ ಫೆಲೋ ಇವನು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಾಡಿದಾಗ ನಮ್ಮ ಭಾರತ ಸೈನ್ಯದ ಪರಾಕ್ರಮಕ್ಕೆ ಬಹುಪರಾಕಂತಾಗ ಆಪರೇಷನ್ ಸಿಂಧೂರ್, ಆಪರೇಷನ್ ಸಿಂಧೂರ್, ಆಪರೇಷನ್ ಸಿಂಧೂರ್, ಆಪರೇಷನ್ ಸಿಂಧೂರ್. ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿತಾ ಇದೆ ಭಾರತ. ಪಾಕಿಸ್ತಾನ ಈಗ ಛಿದ್ರವಾಗಿದೆ. ಭಾರತದ ದಾಳಿಗೆ ಪಾಕಿಸ್ತಾನದ ನಗರಗಳೆಲ್ಲ ಪೀಸ್ ಆಗಿದ್ದಾವೆ. ಬ್ರೇಕಿಂಗ್ ನ್ಯೂಸ್, ಈಗ ತಾನೇ ಬರ್ತಾ ಇರೋ ಸುದ್ದಿ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಅವರ ಮನೆಯ ಮೇಲೆ ಮಿಸೈಲ್ನ ದಾಳಿ ಆಗಿದೆ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಸಾವನ್ನಪ್ಪಿದ್ದಾರೆ. ಈ ತರ ಇದೆ ಇವತ್ತಿನ ನಮ್ಮ ಮೀಡಿಯಾಗಳ ಪರಿಸ್ಥಿತಿ. ಒಂದ್ ಕಡೆ ದೇಶ ಯುದ್ಧ ಮಾಡ್ತಾ ಇದ್ರೆ ನಮ್ಮ ನ್ಯೂಸ್ ಚಾನೆಲ್ಗಳು ಮಾತ್ರ ಈ ಯುದ್ಧದಲ್ಲಿ TRPನ ಬೆಳೆಸ್ಕೊಳ್ಳೋ ದಾರಿ ನೋಡ್ತಾ ಇದ್ದಾವೆ. ಈ ಯುದ್ಧದ ಪರಿಸ್ಥಿತಿಯನ್ನ ಒಂದೊಳ್ಳೆ ಆಪರ್ಚುನಿಟಿಯಾಗಿ ಮಾಡಿಕೊಂಡು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ದಿನದಲ್ಲಿ 24 ಗಂಟೆನೂ ಅದ್ಯಾವುದೋ ಕಿತ್ತೋಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಗಂಟ್ಲೆಲ್ಲ ಹೋಗೋ ತರ ಹರ್ಕೊಂಡು ಒಳ್ಳೆ ನ್ಯೂಸ್ ಹೇಳೋ ಬದಲಾಗಿ ನ್ಯೂಸೆನ್ಸ್ನ ಮಾಡ್ತಾ ಇದ್ದಾರೆ. 2 ವಾರಗಳಿಂದ ದೇಶ ಕೇಳ್ತಾ ಇತ್ತು, ಅದರಲ್ಲೂ ಅವ್ರು ಹೇಳೋ ನ್ಯೂಸ್ ಎಲ್ಲ ನಿಜ ಇದೆ ಅಂದರೆ ಏನೋ ನೋಡಿ ಸುಮ್ಮನೆ ಇರ್ಬೋದು. ಆದರೆ ಇವ್ರು ಹೇಳ್ತಾ ಇರೋ ಅರ್ಧಕ್ಕರ್ಧ ನ್ಯೂಸ್ ಎಲ್ಲ ಬರೀ ಫೇಕ್ ನ್ಯೂಸ್ ಆಗಿದ್ದಾವೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ವಿಡಿಯೋದಲ್ಲಿ ಇದನ್ನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಈ ವಿಡಿಯೋ ಕ್ಲಿಪ್ನ ಒಂದ್ಸಲ ನೋಡಿ. CNN ಅನ್ನೋ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ನಲ್ಲಿ ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಒಂದು ಇಂಟರ್ವ್ಯೂನ ಕೊಟ್ಟಿದ್ರು. ಅದರಲ್ಲಿ ಒಬ್ಬ ಆಂಕರ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು. Allegation of 5 fighter jets shot down. Where's the evidence for that, sir? ಪಾಕಿಸ್ತಾನದವರು ಭಾರತದ 5 ಫ್ಲೈಟರ್ ಜೆಟ್ಗಳನ್ನು ಹೊಡೆದು ನಾಶ ಮಾಡಿದೀವಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಪ್ರೂಫ್ ಏನಾದರೂ ಇದೆನಾ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರವಾಗಿ ಡಿಫೆನ್ಸ್ ಮಿನಿಸ್ಟರ್ ಅವರು ಹೇಳ್ತಾರೆ, It's all over the social media, on Indian social media, not on our social media. ಪ್ರೂಫ್ ನಮ್ಮ ಹತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಅದು ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲ, ಇಂಡಿಯಾದ ಸೋಷಿಯಲ್ ಮೀಡಿಯಾದಲ್ಲೇ ಇದೆ, ಹೋಗಿ ನೋಡ್ಕೊಳ್ಳಿ ಅಂತ. ಸೋಷಿಯಲ್ ಮೀಡಿಯಾ ಅಂದರೆ ಅವರು ನಮ್ಮಂಗೆ ಎಲ್ಲೋ ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ಯಾವುದೋ ಹಳೆಯ ವಿಡಿಯೋ ನೋಡಿ ಬಕ್ರಾ ಆಗಿರ್ಬೇಕಷ್ಟೇ. ಈ ಥರ ನಾವು ಬಕ್ರಾ ಆಗಬಾರ್ದು ಅಂತಂದರೆ ನಾವು ನೋಡ್ತಿರೋ ನ್ಯೂಸು ನಿಜ ಇದೆನಾ ಅಥವಾ ಸುಳ್ಳಿದೆನಾ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನಮ್ಮ ನ್ಯೂಸ್ ಚಾನೆಲ್ಗಳು ಮಾಡಿರೋ ಕೆಲವೊಂದು ಮಿಸ್ಟೇಕ್ಗಳನ್ನು ತಿಳ್ಕೊಳ್ಳೋಣ. ಸ್ವಲ್ಪ ಪೇಷನ್ಸ್ ಇಂದ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಅಪ್ಪಿತಪ್ಪಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಯುದ್ಧ ನಡಿಬೇಕಾದ್ರೆ ಗೌರ್ಮೆಂಟ್ ಬಂದು ಈ ನ್ಯೂಸ್ನ ಟೆಲಿಕಾಸ್ಟ್ ಮಾಡಿ ಅಂತ ಯಾವ ನ್ಯೂಸ್ ಚಾನಲ್ ಹತ್ರನೂ ಹೇಳಿಲ್ಲ. ಆದರೆ ನಮ್ಮ ಮೀಡಿಯಾದವರು ಟೆಲಿಕಾಸ್ಟ್ ಮಾಡಿರೋ ನ್ಯೂಸ್ನ ನೋಡಿ ಸ್ವತಃ ಸರ್ಕಾರದವರೇ ಬಂದು ನೀವು ಯಾವ ನ್ಯೂಸ್ನು ಟೆಲಿಕಾಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿತ್ತು. ಇದಕ್ಕೆ ಪ್ರೂಫ್ ಬೇಕಂದರೆ ಇಲ್ಲಿದೆ ನೋಡಿ. 2 ಪೇಜ್ ಇರುವಂತಹ ಈ ಇನ್ಫಾರ್ಮೇಷನ್ನ ಗೌರ್ಮೆಂಟ್ ರಿಲೀಸ್ ಮಾಡಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ನಿಂದ 8 ಪಾಯಿಂಟ್ಸ್ ಇರೋ ಈ ಅಡ್ವೈಸರಿನ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಏನೇನು ಮಾಡಬಾರ್ದು ಅಂತ ಗೌರ್ಮೆಂಟ್ ಹೇಳಿತ್ತೋ ಅದನ್ನೇ ಮಾಡಿ ತೋರಿಸಿದ್ದಾರೆ ನಮ್ಮ ಮೀಡಿಯಾದವರು. ನಮ್ಮ ಮೀಡಿಯಾದವರು ಉಲ್ಲಂಘನೆ ಮಾಡಿರುವ ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಹೇಳ್ತೀನಿ ಕೇಳಿ. ಈ ಅಡ್ವೈಸರಿನ 2nd ಪಾಯಿಂಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ದೇಶದಲ್ಲಿ ಯಾವುದೇ ರಕ್ಷಣಾ ಕಾರ್ಯಾಚರಣೆಗಳು ಅಥವಾ ಯುದ್ಧ ನಡೆಯುವ ಸಂದರ್ಭದಲ್ಲಿ ಯಾವುದೇ ಮೂಲಗಳಿಂದ ಬರೋ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ನ್ಯೂಸ್ಗಳನ್ನು ರಿಪೋರ್ಟ್ ಮಾಡಬಾರ್ದು. ರಿಯಲ್ ಟೈಮ್ ಕವರೇಜ್ ಅಂದರೆ ಲೈವ್ ಆಗಿ ಏನೇನು ನಡೀತಾ ಇದೆ ಅನ್ನೋದನ್ನ ಟೆಲಿಕಾಸ್ಟ್ ಮಾಡಬಾರ್ದು. ಡಿಸ್ಸಿಮಿನೇಷನ್ ಆಫ್ ವಿಜುವಲ್ಸ್ ಅಂದರೆ ಯುದ್ಧದ ಸಮಯದಲ್ಲಿ ಸಿಕ್ಕಂತಹ ದೃಶ್ಯಗಳನ್ನು ನೇರವಾಗಿ ಟಿವಿಯಲ್ಲಿ ಪ್ರಸಾರ ಮಾಡಬಾರ್ದು. ಈ ವಿಷಯಗಳನ್ನು ಕ್ಲಿಯರ್ ಆಗಿ ಸರ್ಕಾರನೇ ಹೇಳಿದೆ. ಆದರೆ ನಮ್ಮ ಮೀಡಿಯಾದವರಿಗೆ ಈ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಅನಿಸುತ್ತೆ. ಲೈವ್ ಆಗಿ ಏನೂ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಹೇಳಿದರೆ ಮೀಡಿಯಾದವರು ಅದೇ ಲೈವ್ ಕವರೇಜನ್ನು ಮಾಡ್ತಾರೆ. ಹಾಗೆ ಯುದ್ಧದ ಸಮಯದಲ್ಲಿ ಸಿಕ್ಕ ದೃಶ್ಯಗಳನ್ನು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡಬೇಡಿ ಅಂತ ಸರ್ಕಾರ ಹೇಳಿದ್ರೆ, ಆದರೆ ಇರೋ ಬರೋ ವಿಡಿಯೋಸ್ಗಳನ್ನೆಲ್ಲ ಇವರು ಪ್ರಸಾರ ಮಾಡ್ತಾರೆ. big story coming in. We're breaking up big story right here on India Today. India is believed to have fired 15 BrahMos supersonic cruise missiles at Pakistani air bases. ಅದರಲ್ಲೂ ಕೆಲವೊಂದು ವಿಡಿಯೋಗಳು ಫೇಕ್ ಇದ್ವು. ಆದರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ದೇನೆ ಆ ವಿಡಿಯೋಗಳನ್ನು ಅವರು ಪ್ರಸಾರ ಮಾಡ್ತಾರೆ. ಈ ಗೌರ್ಮೆಂಟ್ ಅಡ್ವೈಸರಿನಲ್ಲಿ ಯುದ್ಧದ ಇನ್ಫಾರ್ಮೇಷನ್ ಬಗ್ಗೆ ಯಾವಾಗ ಟಿವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಬೇಕು ಅಂತಾನೂ ಇದರಲ್ಲಿ ತಿಳಿಸಿದ್ದಾರೆ. ಇದರ 5th ಪಾಯಿಂಟ್ನ ಒಂದ್ಸಲ ನೋಡಿದರೆ ಟಿವಿ ಚಾನೆಲ್ಗಳಿಗೆ ಸಂಬಂಧಿಸಿದ ಒಂದು ರೂಲನ್ನು ಇವರು ಮೆನ್ಷನ್ ಮಾಡ್ತಾರೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ಅಮೆಂಡ್ಮೆಂಟ್ ರೂಲ್ಸ್ 2021 ರೂಲ್ 6 ಆಫ್ 1 ಆಫ್ P ನ ಪ್ರಕಾರ
ಯಾವುದೇ ಕಾರ್ಯಾಚರಣೆ ಅಥವಾ ಯುದ್ಧಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಯಾವ ಟಿವಿ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡುವಂತಿಲ್ಲ. ಕೇವಲ ಆ ಯುದ್ಧ ಕಾರ್ಯಾಚರಣೆಗಳು ಮುಗಿದ ನಂತರವೇ ಈ ಸಮಾಚಾರವನ್ನು ಪ್ರಸಾರ ಮಾಡಬೇಕು. ಆದರೆ ಈ ಯುದ್ಧ ಮುಗಿಯೋದಿರಲಿ, ಯುದ್ಧ ಶುರುವಾಗೋಕ್ಕೂ ಮುಂಚೆನೇ ನಮ್ಮ ಮೀಡಿಯಾದವರು ಲೈವ್ ಟೆಲಿಕಾಸ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಟಾರ್ಗೆಟ್ ಫಿಕ್ಸ್, ಯಾವುದೇ ಕ್ಷಣದಲ್ಲಿ ದಾಳಿ. ವಾವ್! ಆಪರೇಷನ್ ಸಿಂಧೂರ್ ನಡೆದಿದ್ದು ಮೇ 7ಗೆ, ಆದರೆ ಇವ್ರು ಟಾರ್ಗೆಟ್ ಫಿಕ್ಸ್ ಮಾಡಿದ್ದು ಮೇ 5ಕ್ಕೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಯುದ್ಧ ಮುಗಿದ ಮೇಲೆ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ನ ಜನರಿಗೆ ತಿಳಿಸ್ರಪ್ಪ ಅಂದ್ರೆ ಯುದ್ಧ ನಡೆಯೋಕೆ 2-3 ದಿನದ ಮುಂಚೆನೆ ಇವ್ರು ಎಲ್ಲ ಹೇಳ್ಬಿಡ್ತಾರೆ. ಎಲ್ಲ ಕಡೆ ಡಮ್ ಡಮ್ ಡಮಾರ್ ಅನ್ಸುತ್ತಿದೆ. ಭಾರತೀಯ ಸೇನೆ ಡ್ರೋನ್ ಅಟ್ಯಾಕ್ ಗಳನ್ನ ಕೂಡ ಭಾರತ ಸೇನೆ ಮಾಡಿತ್ತು ಅಂತ. ಡ್ರೋನ್ ಅಟ್ಯಾಕ್ ಮಿರಾಜ್ 2000 ಸು-30 ಹಾಗೂ ರಫೇಲ್ ಅನ್ನ ಯೂಸ್ ಮಾಡಿದೆ ಅಂತ. ರಫೇಲ್ ನಲ್ಲಿ ಸ್ಕಾಲ್ಪ್ ಅನ್ನುವಂತಹ ಕ್ಷಿಪಣಿಯನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಸ್ಕಾಲ್ಪ್ ಕ್ಷಿಪಣಿಯ ರೇಂಜ್ ಎಷ್ಟು ಅಂದ್ರೆ 300 ರಿಂದ 400 ಕಿಲೋಮೀಟರ್. ಅಂದ್ರೆ ಎಲ್ಒಸಿಯಲ್ಲಿ ನಮ್ಮ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡಿಸಿ ಅಥವಾ ಯುದ್ಧ ವಿಮಾನಗಳನ್ನ ಅಲ್ಲಿ ಹಾರಾಡಿಸಿ ಅಲ್ಲಿನಿಂದ ನಿರ್ದಿಷ್ಟ ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ರೆ 300 ರಿಂದ 400 ಕಿಲೋಮೀಟರ್ ಒಳಗೆ ರೇಂಜ್ ಇರುತ್ತೆ, ಅಲ್ಲಿ ಹೋಗಿ ಬಾಂಬಿಂಗ್ ಆಗುತ್ತೆ. ಅದನ್ನ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ. ಅಧಿಕೃತತೆ ನಮಗೆ ಸೇನೆಯಿಂದ ಸಿಗಬೇಕು. ಇವ್ರೇನ್ ಜನರಿಗೆ ಸಮಾಚಾರ ತಿಳಿಸೋಕೆ ಹೇಳ್ತಾರೋ, ಶತ್ರು ದೇಶಗಳಿಗೆ ಇನ್ಫಾರ್ಮೇಶನ್ ಕೊಡೋಕೆ ಹೇಳ್ತಾರೋ ಮೀಡಿಯಾದವರಿಗೆ ಗೊತ್ತು. ಇದೆಲ್ಲ ಒಂದ್ ಕಡೆ ಆದ್ರೆ ಈ ನ್ಯೂಸ್ ಪ್ರಸಾರ ಮಾಡೋರು ಯಾವ ನ್ಯೂಸ್ ಒರಿಜಿನಲ್ ಇದೆ, ಯಾವುದು ಫೇಕ್ ನ್ಯೂಸ್ ಅಂತ ತಿಳ್ಕೊಳ್ಳೋದೇ ಇಲ್ಲ. ನ್ಯೂಸ್ ಸಿಕ್ಕ ತಕ್ಷಣ ಅದನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ಬಿಡ್ತಾರೆ. ಆದ್ರೆ ಅದು ಮಾತ್ರ ಫೇಕಿಂಗ್ ನ್ಯೂಸ್ ಆಗಿರುತ್ತೆ, ಜಸ್ಟ್ ಫೇಕಿಂಗ್ ನ್ಯೂಸ್. ಎಕ್ಸಾಂಪಲ್ ನೋಡಿ, ಈ ತೆಲುಗು ನ್ಯೂಸ್ ಚಾನೆಲ್ನಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಸತ್ತೇ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದು 100% ಫೇಕಿಂಗ್ ನ್ಯೂಸು. ಇಮ್ರಾನ್ ಖಾನ್ ಅವರು ಜೈಲಲ್ಲಿ ಸೇಫ್ ಆಗಿದ್ದಾರೆ. ಇನ್ನೊಂದು ಹಿಂದಿ ನ್ಯೂಸ್ ಚಾನೆಲ್ನಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಭಾರತ ಕಬ್ಜಾ ಮಾಡಿಬಿಟ್ಟಿದೆ, ಅದನ್ನೆಲ್ಲ ಭಾರತ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಸ್ಲಾಮಾಬಾದ್ ಮೇಲೆ ಭಾರತ ಅಟ್ಯಾಕ್ ಮಾಡಿದ್ದು ನಿಜ, ಆದರೆ ಭಾರತ ಅದನ್ನ ತನ್ನ ವಶಕ್ಕೆ ತಗೊಂಡಿಲ್ಲ. ಆಪರೇಷನ್ ಸಿಂಧೂರ್ ಮಾಡಿರುವ ಉದ್ದೇಶ ಟೆರರಿಸಂ ಮೇಲೆ ಭಾರತದ ಉತ್ತರ ಹೇಗಿರುತ್ತೆ, ಪದೇ ಪದೇ ಭಾರತದ ಮೇಲೆ ಬಂದರೆ ನಿಮ್ಮನ್ನು ಖಂಡಿತ ಉಳಿಸುವುದಿಲ್ಲ ಅನ್ನೋ ಸಂದೇಶವನ್ನು ಪಾಕಿಸ್ತಾನಕ್ಕೆ, ಟೆರರಿಸ್ಟ್ಗಳಿಗೆ ನೀಡೋದು ಈ ಆಪರೇಷನ್ನ ಮುಖ್ಯ ಉದ್ದೇಶ. ಅದು ಬಿಟ್ಟು ಪಾಕಿಸ್ತಾನದಲ್ಲಿರೋ ಇಸ್ಲಾಮಾಬಾದ್ನ, ಲಾಹೋರ್ನ ಕಬ್ಜಾ ಮಾಡ್ಕೊಳ್ಳೋಕೆ ಇಂಡಿಯಾ ಹೋಗಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇದೇ ಥರ ಇನ್ನೊಂದು ಫೇಕ್ ನ್ಯೂಸ್ ಅಂದರೆ ಪಾಕಿಸ್ತಾನ ಪ್ರಧಾನಮಂತ್ರಿಯ ಮನೆಯ ಹತ್ರ ಬಾಂಬ್ ದಾಳಿಯಾಗಿದೆ, ಮಿಸೈಲ್ನ ದಾಳಿಯಾಗಿದೆ. ಪ್ರಧಾನಮಂತ್ರಿ ವಾಸಿಸುವ ಮನೆಯ 20 ಕಿಲೋಮೀಟರ್ ದೂರದಲ್ಲಿ ಈ ದಾಳಿ ಆಗಿದೆ ಅನ್ನೋ ಸಮಾಚಾರ ನ್ಯೂಸ್ ಚಾನೆಲ್ನಲ್ಲಿ ಬರ್ತಾ ಇದ್ದಂಗೆ ಈ ನ್ಯೂಸ್ನ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕೆ ಎಲ್ಲ ಕಡೆ ಹುಡುಕಿದೆ. ಪಾಕಿಸ್ತಾನದ ಗೌರ್ಮೆಂಟ್ ಆಗಲಿ, ಇಂಡಿಯನ್ ಗೌರ್ಮೆಂಟ್ ಆಗಲಿ ಇದರ ಬಗ್ಗೆ ಯಾವ ಕನ್ಫರ್ಮೇಷನ್ನು ನೀಡಿಲ್ಲ. ನಂತರ ಟ್ವಿಟ್ಟರ್ನಲ್ಲಿ ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದರೆ ಅದನ್ನು ಇದೇ ಉತ್ತರ ಕೊಡ್ತು. ಈ ರೀತಿ ಪಾಕಿಸ್ತಾನ PM ಮನೆಯ 20 ಕಿಲೋಮೀಟರ್ ದೂರದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದಕ್ಕೆ ಸರಿಯಾದ ಎವಿಡೆನ್ಸ್ ಇಲ್ಲ. BBC, ರೂಟರ್ಸ್, ಪ್ರೈಮ್ ಮಿನಿಸ್ಟರ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಇಂಥ ರಿಪೋರ್ಟ್ ಯಾವುದೂ ಮೆನ್ಷನ್ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ಇದನ್ನು ಬ್ರೇಕಿಂಗ್ ನ್ಯೂಸ್ ಅಲ್ಲ, ಫೇಕಿಂಗ್ ನ್ಯೂಸ್ ಅಷ್ಟೇ. ಈ ವಿಡಿಯೋ ಕ್ಲಿಪ್ನ ಒಂದ್ಸಲ ನೋಡಿ. कराची पोर्ट पे आग लगा दे, मजा आ जाएगा. आर्मी अंदर घुस गई है पाकिस्तान में, आग लगा दो कराची में, फूंक डालो पूरे शहर. ಈ ಆಂಕರ್ ಹೇಳ್ತಿರೋದು ಒಂದ್ಸಲ ಇಂಡಿಯನ್ ನೇವಿ ಏನಾದ್ರೂ ಹೋಗಿ ಪಾಕಿಸ್ತಾನದಲ್ಲಿರೋ ಕರಾಚಿ ನಗರಕ್ಕೆ ಬೆಂಕಿ ಹಚ್ಚಿದ್ರೆ ಮಸ್ತ್ ಮಜಾ ಇರುತ್ತೆ ಅಂತ. ಅದರಲ್ಲೂ ಇಂಡಿಯನ್ ಆರ್ಮಿದವರು ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಆರ್ಮಿದವರು ಯಾರೂ ಪಾಕಿಸ್ತಾನಕ್ಕೆ ಎಂಟ್ರಿನೂ ಕೊಟ್ಟಿಲ್ಲ. ಇವರಂತೆ ಅನೇಕ ಆಂಕರ್ಗಳು ಫ್ರಸ್ಟ್ರೇಷನ್ ಮತ್ತೆ ಹುಮ್ಮಸ್ಸಿನಲ್ಲಿ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ದಾರೆ. ಇನ್ನೊಂದು ನ್ಯೂಸ್ ಅಂದ್ರೆ ಪಾಕಿಸ್ತಾನದ ಒಬ್ಬ ಫ್ಲೈಟರ್ ಜೆಟ್ ಪೈಲಟ್ ನ ಇಂಡಿಯಾದವರು ಹಿಡ್ಕೊಂಡಿದ್ದಾರೆ ಅಂತ. लाठी में राजस्थान में पाकिस्तान का एक फाइटर जेट का पायलट पकड़ा गया है. So got one pilot of the Pakistan Air Force in custody. ಇದರ ಬಗ್ಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ. ಸೊ ಅಗೇನ್ ಇದನ್ನು ಬ್ರೇಕಿಂಗ್ ನ್ಯೂಸ್ ಅಲ್ಲ, ಫೇಕಿಂಗ್ ನ್ಯೂಸ್. ಮತ್ತೊಬ್ರು ಹೇಳ್ತಾರೆ ಇಂಡಿಯಾದ ಫ್ಯೂಚರ್ಗೋಸ್ಕರ ಪಾಕಿಸ್ತಾನ ಬಂದು ಇಂಡಿಯಾದ ಮೇಲೆ ಒಂದ್ಸಲ ಆದ್ರೂ ಅಟ್ಯಾಕ್ ಮಾಡಬೇಕು, ಅವಾಗ ಈತಂಗೆ ಮಜಾ ಸಿಗುತ್ತಂತೆ. इस देश के फ्यूचर के लिए, मुस्तकबिल के लिए मैं कहता हूं कि पाकिस्तान ये गलती करे कि वो हम पर हमला करे, फिर देखिए मजा क्या आता है, फिर देखिए मजा क्या आता है. ಟಿವಿ ಶೋನಲ್ಲಿ ತಣ್ಣಗೆ ಮಾಜಾ ಕುಡಿತಾ ಈ ತರ ಮಾತಾಡೋದಲ್ಲ, ಹೋಗಿ ಒಂದ್ಸಲ ಯುದ್ಧ ಮಾಡಿದ್ರೆ ಗೊತ್ತಾಗುತ್ತೆ ಮಜಾ ಸಿಗುತ್ತೋ ಇಲ್ವೋ ಅಂತ. ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇರೋ ಸಮಯದಲ್ಲಿ ಹಲವಾರು ಪ್ರಾಣಗಳು ಹೋಗ್ತಾ ಇದಾವೆ. ಈ ಹೋರಾಟದಲ್ಲಿ ಅಮಾಯಕರು, ನಮ್ಮ ಆರ್ಮಿ ಸೈನಿಕರು ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ. ಈ ಯುದ್ಧದಲ್ಲಿ ಅವರ ಬಗ್ಗೆ ಎಚ್ಚರ ಇಲ್ಲದೆ ತಲೆ ಕೆಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನ್ ಹೇಳೋದು. ಇಲ್ಲೇ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಮುರಳಿ ನಾಯಕ್ ಅನ್ನೋ 25 ವರ್ಷದ ಸೈನಿಕ ಒಬ್ಬರು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರೆ ಇದೇ ಆಪರೇಷನ್ ಸಿಂಧೂರ್ನ ಕದನದಲ್ಲಿ. ಆದರೆ ಇಂಥ ನ್ಯೂಸ್ ಬಗ್ಗೆ ಯಾವ ನ್ಯೂಸ್ ಚಾನಲ್ನಲ್ಲಿನೂ ಬ್ರೇಕಿಂಗ್ ನ್ಯೂಸ್ ಆಗಿಲ್ಲ. ಗೊತ್ತಿದ್ರೂ ಇಂಥ ನ್ಯೂಸ್ನ ಹೆಚ್ಚಾಗಿ ತೋರಿಸೋದೇ ಇಲ್ಲ, ಯಾಕಂದರೆ ಅವರಿಗೆ TRP ಬೇಕು.
ಅದು ಈ ನ್ಯೂಸಿಂದ ಸಿಗೋದಿಲ್ಲ. ಯುದ್ಧನೇ ನಡೀಲಿ, ಜನಾನೇ ಸಾಯ್ಲಿ, ಅದೇನೇ ಆಗ್ಲಿ, ಇವರಿಗೆ ಈ TRP ಒಂದು ಸಿಕ್ಕರೆ ಸಾಕು. ಅದಕ್ಕೆ ಇವರಿಗೆ ಬ್ರೇಕಿಂಗ್ ನ್ಯೂಸ್ ಸಿಗಬೇಕಷ್ಟೇ. ಜನರ ಧ್ವನಿಯಾಗಿ ಇರಬೇಕಾದಂತಹ ಈ ಮಾಧ್ಯಮದವರು ಕೇವಲ ಹಣ ಮತ್ತು ರಾಜಕಾರಣಿಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಚಾನೆಲ್ಗಳಿಗೆ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಕೆಲವೊಂದು ಚಾನೆಲ್ಗಳು ಮಾತ್ರ ಇದೇ ಉದ್ದೇಶಕ್ಕಾಗಿ ನಡೀತಾ ಇದಾವೆ. ಇನ್ನೊಂದು ಫೇಮಸ್ ಮೀಡಿಯಾ ಚಾನೆಲ್ ಇದೆ. ಇದರಲ್ಲಿ ಇವರು ಯಾರಿಗೆ ಯಾರನ್ನ ಹೇಗ್ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡಿ. Look at Venugopal's face. Look at Randeep Surjewala's face from the back, and then look at the faces of the Pakistanis in their funeral, and do you see a similarity there? I see a similarity. These are people who are down and who are devastated. ಇಂಡಿಯನ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ನ ಪಾಕಿಸ್ತಾನಿ ಟೆರರಿಸ್ಟ್ಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇವರಿಗೆ ಸ್ವಲ್ಪನಾದ್ರೂ ಸೆನ್ಸ್ ಇದೆನಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೆಲ್, ದಿಸ್ ಇಸ್ ಜಸ್ಟ್ ನಾನ್ ಸೆನ್ಸ್ ಅಷ್ಟೇ. ಫ್ಯಾಕ್ಟ್ ಚೆಕ್ ಮಾಡಬೇಕು, ಕರೆಕ್ಟ್ ಆಗಿರೋ ನ್ಯೂಸನ್ನು ತಿಳ್ಕೋಬೇಕು ಅಂದರೆ ಬೇರೆ ಯಾವುದೋ ದೇಶದ ನ್ಯೂಸ್ ಚಾನಲ್ನ ನೋಡಿದರೆ ನಮಗೆ ಅರ್ಥ ಆಗ್ತಾ ಇದೆ. ಇದೊಂದೇ ವಿಚಾರದಲ್ಲಲ್ಲ, ಮೊನ್ನೆ ಸೋನು ನಿಗಮ್ ಅವರ ವಿಚಾರದಲ್ಲೂ ಇದೇ ಆಯ್ತು. ಕನ್ನಡಿಗರನ್ನ ಉಗ್ರವಾದಿಗಳು ಅಂತ ಹೇಳಿದ್ರು, ಹಾಗಂದ್ರು ಹೀಗಂದ್ರು ಅಂತ ದೊಡ್ಡ ಫೇಕ್ ನ್ಯೂಸ್ ಅನ್ನೇ ಮಾಡಿದ್ರು. 2-3 ದಿನಗಳಾದ್ಮೇಲೆ ಸ್ವತಃ ಸೋನು ನಿಗಮ್ ಅವರೇ ಬಂದು ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಅವರು ಹಾಡಿದ ಕಾನ್ಸರ್ಟ್ ನ ಒಂದು ರಿಯಲ್ ವಿಡಿಯೋ ಸಿಕ್ತು. ಅದರಲ್ಲಿ 4 ಕಿಡಿಗೇಡಿಗಳು ಸರಿಯಾಗಿ ಬಿಹೇವ್ ಮಾಡದೇ ಇರೋ ಕಾರಣ ಅವರು ಆ ಮಾತುಗಳನ್ನ ಅವರಿಗೆ ಹೇಳಬೇಕಾಯ್ತು. ಆದ್ರೆ ಇದನ್ನೆಲ್ಲ ತಿಳ್ಕೊಳ್ಳದೆ ಸೋನು ನಿಗಮ್ಗೆ ಬಾಯಿಗೆ ಬಂದಂಗೆ ಬೈದ್ರು ನಮ್ಮ ನ್ಯೂಸ್ ಆಂಕರ್ಗಳು. ಎಷ್ಟಿರ್ಬೇಕೆ ಮನುಷ್ಯನಿಗೆ, ಎಂತ ಪ್ರಜ್ಞೆನೂ ಇಲ್ಲದೆ ಇರುವಷ್ಟು ದಡ್ಡನ ನೀವು ಸೋನು ನಿಗಮ್ ಅವರೇ. ಬೇರೆ ಆಂಕರ್ಗಳು ಓಕೆ, ಬಟ್ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ತಮಗನ್ಸಿದ್ದನ್ನ ಮನಸ್ಫೂರ್ತಿಯಾಗಿ ಹೇಳ್ಬಿಟ್ರು. ಲೇ ಹುಚ್ಚ, ಲೂಜು, ಅಲ್ಲಿ ಕನ್ನಡದ ಹಾಡನ್ನ ಹಾಡು. ಯಾಕೆಂದ್ರೆ ಮೂರ್ಖ ಕಚಡ, ಅದರಲ್ಲೇ ಅನ್ನ ತಿಂದಿರೋದು ನೀನು ಅನ್ನೋ ಕಾರಣಕ್ಕೆ ಅವ್ರು ಯಾರೋ ಕೇಳಿರ್ತಾರೆ. ಏಯ್ ಬ್ರೈನ್ಲೆಸ್ ಫೆಲೋ, ಇವನು ಬೆಂಗಳೂರಿಗೆ ವಾಪಸ್ ಬಂದರೆ ಒಂದು ಕಾರ್ಯಕ್ರಮ ನಡೀಕೊಡುದು. ಹಿಂದಿನಲ್ಲಿ ಇವನನ್ನು ಕೇಳಕ್ಕೆ ಗತಿ ಇರಲಿಲ್ಲ. ಗಟ್ಟರ್ ಫೆಲೋ ಇವನು. ಇಲ್ಲಿ ನನ್ನ ಉದ್ದೇಶ ಏನು ಅಂದರೆ, ಈ ನ್ಯೂಸ್ ಚಾನೆಲ್ಗಳನ್ನು, ಮೀಡಿಯಾ ಆ್ಯಂಕರ್ಗಳನ್ನು ಹಲವಾರು ಜನ ಫಾಲೋ ಮಾಡ್ತಾರೆ. ಅವ್ರ ಮಾತನ್ನು ಕೇಳ್ತಾರೆ, ಅವ್ರ ಮಾತನ್ನೇ ನಂಬ್ತಾ ಇರ್ತಾರೆ. ಆದರೆ ಇವರೇ ಸತ್ಯವನ್ನ ಸರಿಯಾಗಿ ಹೇಳಿಲ್ಲ ಅಂತಂದರೆ ಜನರಲ್ಲಿ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ. ಯಾಕೆ ಅಂದರೆ ಇವರೆಲ್ಲ ಮಾಡ್ತಿರುವಂಥ ಒಂದು ವೃತ್ತಿ ಜರ್ನಲಿಸಮ್. ಈ ಜರ್ನಲಿಸಮ್ ಅಲ್ಲಿ ಜಸ್ಟ್ ನ್ಯೂಸ್ನ ರಿಪೋರ್ಟ್ ಮಾಡೋದಷ್ಟೇ ಅಲ್ಲ, ಓದೋದಷ್ಟೇ ಅಲ್ಲ, ಅದರ ಬಗ್ಗೆ ಒಂದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಬೇಕು, ಮತ್ತಷ್ಟು ಇನ್ಫಾರ್ಮೇಷನ್ನ ಕಲೆ ಹಾಕಬೇಕು, ರಿಸರ್ಚ್ ಮಾಡಬೇಕು. ಒಂದ್ಸಲ ಇಲ್ಲಂದ್ರೆ ಮತ್ತೊಂದ್ಸಲ ಅದನ್ನ ಕ್ರಾಸ್ ಚೆಕ್ ಮಾಡಬೇಕು. ಇದೆಲ್ಲ ಆದ ನಂತರ ಕನ್ಫರ್ಮ್ ಆದ ನ್ಯೂಸ್ನ, ಅಂದ್ರೆ ಅಕ್ಯುರೇಟ್ ಅಂಡ್ ಕರೆಕ್ಟ್ ಆದಂತಹ ನ್ಯೂಸ್ನ ಜನರಿಗೆ ತಲುಪಿಸಬೇಕು. ಅದು ಒಬ್ಬ ನಿಜವಾದ ಜರ್ನಲಿಸ್ಟ್ನ ಕೆಲಸ. ನಾವು ಕೊಡ್ತಿರೋ ಇನ್ಫಾರ್ಮೇಶನ್ ಒಂದ್ಸಲ ಅಥವಾ 2 ಸಲ ಮಿಸ್ ಆಗಿ ತಪ್ಪಾದ್ರೆ ಪರವಾಗಿಲ್ಲ, ಆದ್ರೆ ಪ್ರತಿ ಸಲ ಅದೇ ತಪ್ಪನ್ನ ಮಾಡಿದ್ರೆ ಜರ್ನಲಿಸ್ಟ್ ವೃತ್ತಿಗೆ ಅವರು ಸೂಕ್ತ ಅಲ್ಲ ಅಂತ ಅರ್ಥ. ಅಂಡ್ ಈ ಮಾತು ಎಲ್ಲ ಜರ್ನಲಿಸ್ಟ್, ರಿಪೋರ್ಟರ್ಸ್ ಹಾಗೂ ನ್ಯೂಸ್ ಆಂಕರ್ಗಳಿಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಈ ವಿಡಿಯೋ ಮೂಲಕ ನಾನು ಮಾಡಿದ ಒಂದು ಸಣ್ಣ ಪ್ರಯತ್ನದಲ್ಲಿ ಏನಾದರೂ ಲೋಪದೋಷಗಳು ನಿಮಗೆ ಕಂಡು ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಅವೇರ್ನೆಸ್ಸನ್ನು ಮೂಡಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳು ನಿಮ್ಮವರೆಗೆ ತಲುಪಬೇಕು ಅಂತಂದರೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.